So finally, after 26 days of hunger strikes and protest in Jantar Mantar, ಯೂನಿಯನ್ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು ಅಫಿಷಿಯಲ್ ಆಗಿ ರಿಸೈನ್ ಮಾಡಿದ್ರು. ಇವಾಗ ಇವರು ಎಜುಕೇಶನ್ ಮಿನಿಸ್ಟರ್ ಆದಾಗಿಂದ ಏನೇನ್ ಕೆಲಸ ಮಾಡೋರು ಅಂತ ನೋಡೋಣ ಬನ್ನಿ. ಭಾರತದ ಇತಿಹಾಸದಲ್ಲಿ ತುಂಬಾ ಒಳ್ಳೆ ಚಕ್ರವರ್ತಿಗಳಿದ್ರು, ಆದ್ರೆ ನಮ್ಮ ಟೆಕ್ಸ್ಟ್ ಬುಕ್ಸ್ ಗಳಲ್ಲಿ ಮೊಘಲ್ಸ್ ಅವ್ರ ಬಗ್ಗೆನೇ ಜಾಸ್ತಿ ಇರ್ತಿತ್ತು. ಇದನ್ನೆಲ್ಲ ಕಟ್ ಶಾರ್ಟ್ ಮಾಡಿ ನ್ಯೂ NCERT ಟೆಕ್ಸ್ಟ್ ಬುಕ್ಸ್ ನಲ್ಲಿ ಇಂಡಿಯನ್ ಕಲ್ಚರ್, ನಾಲೆಜ್ ಅಂಡ್ ಟ್ರೆಡಿಷನ್ಸ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಗೆ ಪ್ರಯಾರಿಟಿ ಕೊಟ್ಟರು. NEP 2020 ಪಾಲಿಸಿನ ಎಂಟೈರ್ ಕಂಟ್ರಿ ನಲ್ಲಿ ಫೇಸ್ ಮ್ಯಾನರ್ ನಲ್ಲಿ ಇಂಪ್ಲಿಮೆಂಟ್ ಮಾಡಿ ನ್ಯೂ ಸಿಲೆಬಸ್, ಟೀಚಿಂಗ್ ಸ್ಟೈಲ್ ಮತ್ತೆ ಎವ್ಯಾಲ್ಯೂಯೇಷನ್ ಸಿಸ್ಟಮ್ ತಂದ್ರು. ಓಲ್ಡ್ 10+2 ಸಿಸ್ಟಮ್ ನ ಕಂಪ್ಲೀಟ್ಲಿ ರಿಮೂವ್ ಮಾಡಿ 5+3+3+4 ಫ್ರೇಮ್ವರ್ಕ್ ತಂದ್ರು. ಅರ್ಲಿ ಚೈಲ್ಡ್ಹುಡ್ ಸ್ಕೂಲಿಂಗ್ ನ ಫಾರ್ಮಲ್ ಎಜುಕೇಶನ್ ಪಾರ್ಟ್ ಮಾಡಿದ್ರು. 6ನೇ ಕ್ಲಾಸ್ ಇಂದಾನೆ ಸ್ಕಿಲ್ ಬೇಸ್ಡ್ ಎಜುಕೇಶನ್, ಕೋಡಿಂಗ್ ಇಂಟರ್ನ್ಶಿಪ್ಸ್, ಡಿಜಿಟಲ್ ಸ್ಕಿಲ್ಸ್ ಮತ್ತೆ ವೊಕೇಶನಲ್ ಟ್ರೈನಿಂಗ್ ನ ಸ್ಕೂಲಿಂಗ್ ಗೆ ಆಡ್ ಮಾಡಿದ್ರು. 14,500+ PM ಶ್ರೀ ಮಾಡೆಲ್ ಸ್ಕೂಲ್ಸ್ ರೋಲ್ ಔಟ್ ಮಾಡಿ NEP ವಿಷನ್ ನ ಗ್ರೌಂಡ್ ಲೆವೆಲ್ ನಲ್ಲಿ ಎಕ್ಸಿಕ್ಯೂಟ್ ಮಾಡಕ್ಕೆ ಪ್ಲಾನ್ ಮಾಡಿದ್ರು. ಹೈಯರ್ ಎಜುಕೇಶನ್ ನಲ್ಲಿ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಬ್ರಿಂಗ್ ಇನ್ ಮಾಡಿ ಕ್ರೆಡಿಟ್ಸ್ ಡಿಜಿಟಲ್ ಆಗಿ ಸ್ಟೋರ್ ಮಾಡಿ ಮಲ್ಟಿ ಇನ್ಸ್ಟಿಟ್ಯೂಷನ್ ಟ್ರಾನ್ಸ್ಫರ್ ಗೆ ಆಕ್ಸೆಸ್ ಕೊಟ್ಟರು. ಹೈಯರ್ ಎಜುಕೇಶನ್ ನಲ್ಲಿ ಮಲ್ಟಿಪಲ್ ಎಂಟ್ರಿ ಅಂಡ್ ಎಕ್ಸಿಟ್ ಸಿಸ್ಟಮ್ ಬ್ರಿಂಗ್ ಇನ್ ಮಾಡಿ 1 year ಕಂಪ್ಲೀಟ್ ಮಾಡಿದ್ರೆ ಸರ್ಟಿಫಿಕೇಟ್, 2 years ಕಂಪ್ಲೀಟ್ ಮಾಡಿದ್ರೆ ಡಿಪ್ಲೊಮಾ, 3 years ಕಂಪ್ಲೀಟ್ ಮಾಡಿದ್ರೆ ಡಿಗ್ರಿ ಮತ್ತೆ 4 years ಫುಲ್ ಕಂಪ್ಲೀಟ್ ಮಾಡಿದ್ರೆ ರಿಸರ್ಚ್ ಡಿಗ್ರಿ ಸ್ಕಿಲ್ಸ್ ಸಿಗೋ ತರ ಆಪ್ಷನ್ ನ ಇಂಪ್ಲಿಮೆಂಟ್ ಮಾಡಿದ್ರು. NIPUN ಮಿಷನ್ ನ ತಂದ್ರು. 3ನೇ ಕ್ಲಾಸ್ ಒಳಗೆ ಪ್ರತಿ ಮಗುವಿಗೆ ಬೇಸಿಕ್ ರೀಡಿಂಗ್, ರೈಟಿಂಗ್ ಬರ್ಬೇಕಂತ ಈ ಮಿಷನ್ ತಂದ್ರು. ಅಪಾರ್ ಐಡಿ ಲಾಂಚ್ ಮಾಡಿ ಮಾರ್ಕ್ಸ್, ಕ್ರೆಡಿಟ್ಸ್ ಮತ್ತೆ ಸರ್ಟಿಫಿಕೇಟ್ಸ್ ಪ್ರೊಫೈಲ್ ಡಿಜಿಟಲ್ ಅಕೌಂಟ್ ನಲ್ಲಿ ಲಿಂಕ್ ಮಾಡಿದ್ರು. ಇವೆಲ್ಲ ನೋಡಿದ್ಮೇಲೆ ರೆಸಿಗ್ನೇಷನ್ ಸೆಲೆಬ್ರೇಟ್ ಮಾಡಬೇಕೋ ಅಥವಾ ಇವ್ರ ಕೆಲಸ ಇವ್ಯಾಲ್ಯೂಯೇಟ್ ಮಾಡಬೇಕೋ ಕಮೆಂಟ್ ನಲ್ಲಿ ಹೇಳಿ.